ರಾಜಕೀಯ ಅಂದಾಕ್ಷಣ ನಮ್ಮ ಕಣ್ಣ ಮುಂದೆ ಬರುವುದು ಅಧಿಕಾರಕ್ಕಾಗಿ ಕಿತ್ತಾಟ, ಆರೋಪ ಪ್ರತ್ಯಾರೋಪಗಳ ಸುರಿಮಳೆ. ಆದರೆ ಕಷ್ಟದಲ್ಲಿರುವ ಜನರ ಕಣ್ಣೀರು ಒರೆಸುವುದೇ ನಿಜವಾದ ರಾಜಧರ್ಮ ಎಂಬುದನ್ನ ಸಾಗರದ ಶಾಸಕರು ಸಾಬೀತುಪಡಿಸಿದ್ದಾರೆ. ಜಾಗತಿಕ ಯುದ್ಧದ ಪರಿಣಾಮ ಸಾಗರದ ಆಟೋ ಚಾಲಕರ ಬದುಕನ್ನ ಕಸಿದುಕೊಂಡಿದ್ದ ಸಂದರ್ಭದಲ್ಲಿ ದೇವದೂತನಂತೆ ಬಂದು ನಿಂತಿದ್ದಾರೆ ಶಾಸಕ ಬೇಳೂರು ಗೋಪಾಲಕೃಷ್ಣ. ಹಸಿವಿನಿಂದ ಕಂಗಾಲಾಗಿದ್ದ ಚಾಲಕರಿಗೆ ಇವರು ನೀಡಿದ್ದು ಆಹಾರ ಕಿಟ್ಟಲ್ಲ, ಬದಲಾಗಿ ಬದುಕುವ ಭರವಸೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸಾಗರದ ಗಾಂಧಿ ಮೈದಾನ ಕೇವಲ ಸಾಕ್ಷಿಯಾದದ್ದು ಒಂದು ಕಾರ್ಯಕ್ರಮಕ್ಕಲ್ಲ, ಬದಲಾಗಿ ರಾಜಕಾರಣಿಯೊಬ್ಬರ ಅಪ್ಪಟ ಮಾನವೀಯತೆಗೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿನ ಯುದ್ಧದ ಕಾರ್ಮೋಡ ಜಾಗತಿಕವಾಗಿ ಇಂಧನ ಪೂರೈಕೆಯಲ್ಲಿ ವ್ಯತ್ಯಯ ಉಂಟು ಮಾಡಿದೆ. ಇದರ ನೇರ ಹೊಡೆತ ಬಿದ್ದಿದ್ದು ಸಾಗರದ ನೂರಾರು ಆಟೋ ಚಾಲಕರಿಗೆ. ಎಲ್ಪಿಜಿ ಅನಿಲದ ಅಭಾವದಿಂದಾಗಿ ಆಟೋಗಳು ರಸ್ತೆಗಿಳಿಯದೆ ಚಾಲಕರ ಮನೆಯ ಒಲೆ ಉರಿಯದ ಸ್ಥಿತಿ ನಿರ್ಮಾಣವಾಗಿತ್ತು. ದಿನದ ಜೀವನೋಪಾಯಕ್ಕೂ ಪರದಾಡುತ್ತಿದ್ದ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಾಗರದ ಶಾಸಕ ಹಾಗೂ ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇಳೂರು ಗೋಪಾಲಕೃಷ್ಣ ಅವರು ಜನರ ನೆರವಿಗೆ ಬಂದಿದ್ದಾರೆ. ಕೇವಲ ಭರವಸೆಯ ಮಾತುಗಳನ್ನಾಡಿ ಕೈ ತೊಳೆದುಕೊಳ್ಳದ ಶಾಸಕರು ತಮ್ಮ ಸ್ವಂತ ಖರ್ಚಿನಲ್ಲಿ ನೂರಾರು ಆಟೋ ಚಾಲಕರಿಗೆ ದಿನಸಿ ಆಹಾರ ಕಿಟ್ಗಳನ್ನು ವಿತರಿಸಿದ್ದಾರೆ. ಈ ಮೂಲಕ ಕಷ್ಟ ಕಾಲದಲ್ಲಿ ಜನಪ್ರತಿನಿಧಿ ಹೇಗಿರಬೇಕು ಎಂಬುದಕ್ಕೆ ಮಾದರಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಸೋಮಶೇಖರ್, ಗಣಪತಿ ಮಂಡಗಳಲೆ, ಮಧುಮಾಲತಿ, ಸೈಯದ್ ಜಾಕೀರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದು ಶಾಸಕರ ಈ ಕಾರ್ಯಕ್ಕೆ ಸಾಕ್ಷಿಯಾದರು. ಇಂಧನದ ಕೊರತೆಯಿಂದ ಹತಾಶರಾಗಿದ್ದ ಚಾಲಕರಿಗೆ ಈ ಆಹಾರ ಕಿಟ್ ಕೇವಲ ಹೊಟ್ಟೆ ತುಂಬಿಸುವ ವಸ್ತುವಲ್ಲ, ಬದಲಾಗಿ ಅದು ಅತಂತ್ರ ಸ್ಥಿತಿಯಲ್ಲಿದ್ದವರಿಗೆ ಸಿಕ್ಕ ಧೈರ್ಯದ ಶಕ್ತಿ. ಶಾಸಕರ ಈ ನಡೆಯನ್ನ ಕಂಡು ಸಾಗರದ ಜನತೆ ಮಾತ್ರವಲ್ಲದೆ ಇಡೀ ರಾಜ್ಯದಾದ್ಯಂತ ಶ್ಲಾಘನೆ ವ್ಯಕ್ತವಾಗುತ್ತಿದೆ. ದೇವರು ದೊಡ್ಡವನು, ಏನೋ ಯುದ್ಧ ಸ್ವಲ್ಪ ನಿಂತಿದ್ದರಿಂದ ಆ ಭಗವಂತ ಕಣ್ಣು ತರಿಸಿದಂತ ನಾನು ತಿಳ್ಕೊಂಡೆ. ಕೊರೋನಾ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ತಲ್ಲಣ ಆಗೋಯ್ತು. ಅವತ್ತಿನ ದಿವಸ ಪಾಪ ನಿಮ್ಮ ಬದುಕು ಹೇಗಿದೆ ಅಂತ ನಮಗೆ ಅವತ್ತು ನಾವು ನೋಡಿದ್ವಿ. ಸುಮಾರು ವರ್ಷಗಳ ಕಾಲ ತಮ್ಮ ಬದುಕನ್ನು ಕಟ್ಟಿಕೊಂಡು ಯಾಕೋ ಬದುಕಿ ಆನಂತರ ತಮ್ಮ ಜೀವನದ ಏನೋ ಸಮಾನತೆ ಬಂದ ಮೇಲೆ ಎಲ್ಲೋ ಒಂದು ಸ್ವಲ್ಪ ಚೇತರಿಸಿಕೊಂಡು ಆನಂತರ ನೋಡಿದ್ರೆ ಈಗ ಮತ್ತೊಂದು ಯುದ್ಧ ಶುರುವಾಗಿದೆ. ಅವತ್ತು ನಾನು ಮಾಜಿ MLA ಆಗಿದ್ದೆ, ಆದರೂ ನಾನು ಸುಮ್ಮನೆ ಕೂತಿಲ್ಲ. ಲೋಡ್ಗಟ್ಟಲೆ ತಗೊಬಂದ್ಬಿಟ್ಟು ಇಲ್ಲಿಂದ ಹಿಡಿದು ನಿಮ್ಮ ಚಾಲಕರಿಂದ ಹಿಡಿದು ಬೇರೆ ಬೇರೆ ನಿಮ್ಮ ಗೂಡ್ಸು ಎಲ್ಲ ಚಾಲಕರಿಂದ, ಕಾರ್ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ನನ್ನ ಕೈಲಾದ ಸಹಕಾರವನ್ನು ಆ ಕಾಲದಲ್ಲಿ ಅವತ್ತು ನಾನು ಮಾಡಿದೆ. ತುಮ್ರಿ ಬ್ಯಾಕ್ವರ್ಡಲ್ಲಿ ಇಲ್ಲಿ ಲೋಡ್ಗಟ್ಟಲೆ ತಗೊಂಡ್ಬಿಟ್ಟು ಆ ಭಾಗದ ಜನರಿಗೆ ಯಾರ್ಯಾರು ಕಾರ್ಮಿಕರು ನಿರಾಶಿದ್ದಾರೆ ಅಂತ ಕಾರ್ಮಿಕರಿಗೂ ಸಹ ಕೊಟ್ಟಿದ್ದೀನಿ. ಆದರೆ ಇವತ್ತು ನಾನೊಬ್ಬ ಶಾಸಕನಾಗಿದ್ದೀನಿ, ನೀವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಆದರೆ ಸುಮ್ಮನೆ ಕೂರುವಂಥ ಕೈ ನಮ್ದಲ್ಲ. ಭಾಳ ದಿನದಿಂದ ನನಗೆ ನೋಡ್ತಾ ಇದ್ದೆ, ಪಾಪ ಅವ್ರಿಗೆ ಗ್ಯಾಸ್ ಸಿಗದೆ ಎಷ್ಟೋ ಜನ ಕ್ಯೂ ನಿಂತು ಸ್ವಲ್ಪ ಹಾಕ್ಬಿಡ್ಬೋದು. ಇವತ್ತು ಗ್ಯಾಸು ಕೆಲವು ಕಡೆ CNG ಸಿಕ್ಕಿದ್ರೆ ಅದಕ್ಕೆ ಭಾಳ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೊಂದರೆ ಆಗಿದೆ. ಪೆಟ್ರೋಲ್ ಮತ್ತೆ ಚೇಂಜ್ ಮಾಡಬೇಕಂದ್ರೆ ಅದಕ್ಕೂ ತೊಂದರೆ ಆಗಿದೆ. ಇವೆಲ್ಲ ಈ ಕಷ್ಟ ಜನಗಳು ದಿನನಿತ್ಯ ಬರುತ್ತಾ ಹೋದರೆ ಜೀವನದ ಗುರಿ ಸಾಧಿಸೋದು ಭಾಳ ಕಷ್ಟ. ಆಟೋ ಚಾಲಕರು ಬಹಳ ಕಷ್ಟ. ಯಾಕಂದ್ರೆ ಈಗ ನೋಡಿದ್ರೆ ಸುಮಾರಷ್ಟು ಆಟೋ ಇದ್ದಾರೆ ನೋಡಿ. ನಾನು ಕೆಲವರಿಗೆ ಒಂದಿಷ್ಟು ಕಾಯಮು ಇರ್ಬೋದು, ಒಂದಿಷ್ಟು ಕಾಯಮು ಗಿರಾಕಿಗಳು ಬರ್ಬೋದು, ಅಂದ್ರೆ ದಿನನಿತ್ಯ ಅವರಿಗೆ ಇರ್ಬೋದು. ಇನ್ನು ಕೆಲವರು ಕಾಲ್ಕೊಂಡು ಇರಬೇಕು, ಯಾರು ಬಂದ್ರೆ ಮಾತ್ರ ಹೋಗುವಂಥದ್ದಾಗಿದೆ. ಹಾಗೆ ಬದುಕನ್ನ ಯಾಗೋ ಸಾಕ್ಷಿ ಬಂದಿದೆ. ಇವತ್ತು ಇರಾನ್ ಮತ್ತು ಯುದ್ಧ ಏನು ಶುರುವಾಯಿತು, ಆ ದರಿದ್ರ ಯುದ್ಧಗಳು ಯಾಕೆ ಬಂದು, ಆ ದರಿದ್ರ ಕೊರೋನಾ ಯಾಕೆ ಬಂತು, ಇವತ್ತು ಇಡೀ ಸಮಾಜದ ಇಡೀ ನಾಗರಿಕರನ್ನ ಹಾಳು ಮಾಡೋಕ್ಕೆ ಬಂದಿರುವಂಥದ್ದು. ರಾಷ್ಟ್ರದಲ್ಲಿ ಇವತ್ತು ಇರುವಂಥ ಆಡಳಿತ ಮಾಡ್ತಂತ ಅವ್ರು ಕೇಂದ್ರದವರು ಇದ್ದಾರೆ, ಅವ್ರ ಕರ್ತವ್ಯ. ಬಹುಶಃ ಇನ್ನೊಂದು ವಾರ ನಂತರ ಬಹುಶಃ ಇರ್ಬೋದು, ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಇನ್ನೇನು ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಯಾರ ಟೀಕೆಯನ್ನು ನಾವು ಮಾಡಕ್ಕೆ ಹೋಗಲ್ಲ. ಯಾಕಂದ್ರೆ ಇವತ್ತು ಆಗಿರುವುದನ್ನು ಸಂತರಿಸ್ತಾರೆ. ನೀವಿದ್ದೀರಿ ಇವತ್ತು ಕಷ್ಟದಲ್ಲಿ ಇರುವಂಥ ಸಂದರ್ಭದಲ್ಲಿ ನಾನು ಒಂದಿಷ್ಟು ಜನ ಕಂಡು ಬಂದರು, ಸಾರ ಈ ಥರ ಇದೆ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ಬಂತು, ಇಲ್ಲ ಏನಾದ್ರು ಮಾಡಬೇಕಲ್ಲ ಆಟೋ ಚಾಲಕ. ನನಗೆ ಬರಿತಾನೆ ಇತ್ತು, ಏನು ಮಾಡೋದು, ಏನು ಆಟೋದಲ್ಲಿ ಏನು ಮಾಡೋದು ಅಂತ ನನಗೆ ಒಂದು ಸ್ವಲ್ಪ ಸುಮಾರು ದಿವಸದಿಂದ ಅದು ಯೋಚನೆ ಮಾಡ್ತಾನೆ ಇದೆ. ಏನಾದ್ರು ಮಾಡ್ಬೇಕು ಅವರಿಗೆ ಅಂತ ಯೋಚನೆ ಮಾಡಿದೆ. ಕೇಳಿದೆ, ಎಷ್ಟಿದೆ ಮರಿ ಆಟೋ ಅಂತ ಒಂದ್ಸರಿ ಎಲ್ಲರೂ ಕರೆಸಿದೆ. ಎಷ್ಟು ಆಟ ಇದೆ ಸೋಮಣ್ಣ, ಎಲ್ಲರೂ ಕರೆಸಿದೆ, ಇಷ್ಟಿದೆ ಸರ್ ನಮ್ಮ ವಿಷಯ ಅಂತೆ, ಅದೆಲ್ಲ ಡೀಟೇಲ್ ಕೊಡಿ ಅಂತ ಒಂದು ದಿವಸ ತಂದು ಕೊಟ್ಟರು. ಹಾಗೆ ಇವತ್ತು ಆಟೋ ಚಾಲಕರ ಕಷ್ಟಕ್ಕೆ ಸ್ಪಂದನೆ ಆಗಬೇಕನ್ನೋ ಒಂದು ದೃಷ್ಟಿಯಿಂದ
ನಾನೇನು ಎಷ್ಟು ಕೊಡ್ಲಿಕ್ಕಾಗೋದಾದ್ರೂ ಸ್ವಲ್ಪ ಮಟ್ಟಿಗಾದರೂ ಕೊಡ್ಬೋದನ್ನೋ ದೃಷ್ಟಿಯಲ್ಲಿ ನಿಮ್ಮೆಲ್ಲರನ್ನು ಕರೆದು ಇವತ್ತು ಒಂದು ಗಿಫ್ಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಇದು ಯಾರ ನಿರ್ಧಾರ ಅಲ್ಲ, ನನ್ನದೇ ಸ್ವಂತ ನಿರ್ಧಾರ, ನಾನೇ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ನನ್ನದಿರೋ ದೊಡ್ಡದು ಇವತ್ತು ಸಣ್ಣ ಕಿಟ್ಟನ್ನು ಕೊಡ್ತಾ ಇದ್ದೀನಿ. ಇವೆಲ್ಲ ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ. ಆದರೆ ಒಂದೇ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಕೇಳಬೇಕು ನೀವು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಇರಲಿ, ಇನ್ಸೂರೆನ್ಸ್ ಇಲ್ಲದೆ ಯಾವ ಕಾರಣಕ್ಕೂ ಗಾಡಿ ಓಡಿಸ್ಬಾರ್ದು. ಇದು ಬರೆದಿಡ್ಬೇಕು ನೀವು ದಯವಿಟ್ಟು. ಇನ್ಸೂರೆನ್ಸ್ ಇಲ್ಲದೆ ಗಾಡಿಯನ್ನ ಯಾವ ಕಾರಣಕ್ಕೂ ನೀವು ತೆಗೆದುಕೊಂಡು ಹೋಗ್ಲೇಬಾರ್ದು. ಒಂದು ದಿವಸ ನಾಳೆ ಕೊಡ್ತೀನಿ ಅಂತ ಏನಾದ್ರು ಹೇಳಿ ಹೊರಟ್ರೆ ಇದು ನಿಜವಾಗ್ಲೂ ತಪ್ಪಾಗುತ್ತೆ. ಒಂದು ಸರಿ ನಿಮ್ಮ ಮಕ್ಕಳು ಮರಿಯನ್ನ ನೋಡಿ, ನಿಮ್ಮ ಕುಟುಂಬನ ಒಂದು ಸರಿ ಆಲೋಚನೆ ಮಾಡಿ. ಯಾಕಂದ್ರೆ ಎಷ್ಟೋ ಕುಟುಂಬದಲ್ಲಿ ಇವತ್ತು ನಾನು ನೋಡಿದ್ದೀನಿ, ಇನ್ಸೂರೆನ್ಸ್ ಇಲ್ಲದೆ ಆಕ್ಸಿಡೆಂಟ್ ಆಗಿ ಆ ಕುಟುಂಬ ಇವತ್ತು ಬೀದಿ ಬರುವಂತ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಆ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆಲ್ಲ ಬರಬಾರ್ದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗಿತೀನಿ. ನಿಮ್ಮ ಅಣ್ಣನೋ ತಮ್ಮನೋ ತಿಳಿಬೇಳೆ, ದಯವಿಟ್ಟು ಯಾವ ಕಾರಣಕ್ಕೂ ಇನ್ಶೂರೆನ್ಸ್ ಇಲ್ಲದೆ ಒಂದೇ ದಿವಸ ಯಾವತ್ತೂ ಸಹ ಗಾಡಿ ಓಡಿಸೋಕೆ ಹೋಗಿ 2 ದಿವಸ ನಿಲ್ಸ್ಕೊಳ್ಳಿ. ದುಡ್ಡಿಲ್ಲ ಅಂದ್ರೆ ಹಂಗೆ ನಿಲ್ಸ್ಕೊಳ್ಳಿ, ಇನ್ನೊಂದ್ಸರಿ ಅದನ್ನು ನೋಡ್ಬಿಟ್ಟು ದುಡ್ಡು ಕಟ್ಟೆ ಓಡಿಸಿ. ಯಾಕಂದ್ರೆ ಇದು ಬದುಕು, ನಿಮ್ಮ ಜೀವನ. ಕಷ್ಟ ಕಾಲದಲ್ಲಿ ಇವತ್ತು ಯಾರು ಬಂದು ನೀವೇ ಸಹಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ನಿಮ್ಮ ಬದುಕ ನೀವೇ ಕಟ್ಕೊಳ್ಬೇಕು. ಹಾಗಂತ ಹೇಳಿ ನಿಮ್ಮ ಮಕ್ಕಳು ನಿಮ್ಮ ತರನೇ ಡ್ರೈವರ್ ಆಗ್ಬೇಕು, ನಿಮ್ಮ ತರ ಆಟೋ ಡ್ರೈವರ್ ಆಗೋದು ನಾನಂತೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅಪ್ಪನ ಮನೆಯಕ್ಕಿದ್ದ ಆಲ್ ಬರದಲ್ಲಿ ನೀವು ಇರಕ್ಕಾಗಲ್ಲ, ಅವ್ನು ಇರಕ್ಕಾಗಲ್ಲ. ಇವತ್ತು ಚೇಂಜ್ ಆಗ್ಬೇಕು. ನಿಮ್ಮ ಮಗನು ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಇವತ್ತು ಎಷ್ಟೋ ಜನ ಆಟೋದವ್ರ ಮಕ್ಕಳು ಇವತ್ತು 100% ತಗೊಂಡಿದ್ದಾರೆ, 99% ತಗೊಂಡಿದ್ದಾರೆ. ಇವತ್ತು ಮೊನ್ನೆ ಆಟೋ ಡ್ರೈವರ್ ಬಗ್ಗೆ ಹೇಳಿದ ನನ್ನ ಮಗ ಇಷ್ಟು ತಗೊಂಡಿದ್ದಾನೆ ಅಂತ ಹೇಳಿದ್ರು. ಎಷ್ಟು ಸಂತೋಷ ಆಗಲ್ವಾ? ಕಟ್ಟಕಡೆಯ ವ್ಯಕ್ತಿಯ ಕಣ್ಣೀರನ್ನ ಒರೆಸುವುದೇ ನಿಜವಾದ ಆಡಳಿತ ಎಂಬ ಮಾತನ್ನ ಬೇಳೂರು ಗೋಪಾಲಕೃಷ್ಣ ಅವರು ಅನ್ವರ್ಥಗೊಳಿಸಿದ್ದಾರೆ. ರಾಜಕೀಯದಲ್ಲಿ ನೈತಿಕತೆ ಮತ್ತು ಸಂವೇದನಾಶೀಲತೆ ಇನ್ನೂ ಜೀವಂತವಾಗಿದೆ ಎಂಬುದಕ್ಕೆ ಬೇಳೂರು ಗೋಪಾಲಕೃಷ್ಣ ಅವರ ಈ ಕಾರ್ಯವೇ ಸಾಕ್ಷಿ. ಇಂತಹ ಜನಪರ ಕಾರ್ಯಗಳು ಇತರ ಜನಪ್ರತಿನಿಧಿಗಳಿಗೂ ಸ್ಫೂರ್ತಿಯಾಗಲಿ ಎಂಬುದು ನಮ್ಮ ಆಶಯ. ಪ್ರತಿ ಮನೆಯೂ ಒಂದು ಸುಂದರ ಕನಸು. ಆ ಕನಸನ್ನು ನನಸಾಗಿಸಲು ಬಂದಿದೆ ಸಾಗರದ ಹೆಮ್ಮೆಯ ಶ್ರೀರಾಮ್ ಇಂಟೀರಿಯರ್. ನಮ್ಮಲ್ಲಿ ಮಾಡ್ಯುಲರ್ ಕಿಚನ್, ಆಕರ್ಷಕ ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಕಲರ್ಫುಲ್ ಲೈಟಿಂಗ್ ಮತ್ತು ಟಿವಿ ಯೂನಿಟ್ಗಳನ್ನ ಅತ್ಯಂತ ನುರಿತ ಕುಶಲಕರ್ಮಿಗಳಿಂದ ವಿನ್ಯಾಸಗೊಳಿಸಲಾಗುತ್ತದೆ. ಕಡಿಮೆ ಬೆಲೆ, ಗುಣಮಟ್ಟದ ಮೆಟೀರಿಯಲ್ ಮತ್ತು ಸರಿಯಾದ ಸಮಯಕ್ಕೆ ಡೆಲಿವರಿ ನೀಡೋದೇ ನಮ್ಮ ವೈಶಿಷ್ಟ್ಯ. ಆಫೀಸ್ ಅಥವಾ ಮನೆ ನಿಮ್ಮ ಸ್ಪೇಸ್ಗೆ ನೀಡಿ ಹೊಸ ಮೆರುಗು. ಇಂದೇ ಭೇಟಿ ನೀಡಿ ಅಥವಾ ಕರೆ ಮಾಡಿ. ಉಚಿತ ಕನ್ಸಲ್ಟೇಷನ್ ಲಭ್ಯವಿದೆ. ಶ್ರೀರಾಮ್ ಇಂಟೀರಿಯರ್, ಸಾಗರ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಸುಭಾಷ್ ನಗರ, ಸಾಗರ. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ಬೇಕಾದ ಎಲ್ಲಾ ಗುಣಮಟ್ಟದ ಸಾಮಗ್ರಿಗಳು ಈಗ ಒಂದೇ ಸೂರಿನಡಿ ಲಭ್ಯ. ನಮ್ಮಲ್ಲಿ ಮನೆ ಅಥವಾ ಕಟ್ಟಡ ನಿರ್ಮಾಣಕ್ಕೆ ಅತ್ಯಗತ್ಯವಾದ ಪ್ರಮುಖ ಬ್ರ್ಯಾಂಡ್ಗಳಾದ ಜುವಾರಿ ಸಿಮೆಂಟ್ ಮತ್ತು ಉತ್ತಮ ಗುಣಮಟ್ಟದ TMT ಸ್ಟೀಲ್ ಬಾರ್ಗಳು ಸದಾ ದಾಸ್ತಾನಿರ್ತವೆ. ಇಷ್ಟೇ ಅಲ್ಲದೆ ಉತ್ತಮ ಗುಣಮಟ್ಟದ ಇಟ್ಟಿಗೆಗಳು, ಮರಳು, ಶೀಟ್ಗಳು ಮತ್ತು ಟ್ಯೂಬ್ಗಳು ಸಹ ನಮ್ಮಲ್ಲಿ ದೊರೆಯುತ್ತವೆ. ನೀವು ಆರ್ಡರ್ ಮಾಡಿದ ಸಾಮಗ್ರಿಗಳನ್ನ ಸುರಕ್ಷಿತ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯೂ ಇಲ್ಲಿದೆ. ನಂಬಿಕೆ ಮತ್ತು ಗುಣಮಟ್ಟಕ್ಕೆ ಹೆಸರಾದ ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್ನಲ್ಲಿ ನಿತಿನ್ ಶೆಟ್ಟಿ ಅವರು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಆರ್ಡರ್ ಮಾಡಲು ಇಂದೇ ಭೇಟಿ ನೀಡಿ ಅಥವಾ ಈ ಕೆಳಗಿನ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ. ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್, ಸುಭಾಷ್ ನಗರ, ಸಾಗರ. ಸುಭದ್ರ ಕಟ್ಟಡಕ್ಕೆ ನಿಮ್ಮ ನೆಚ್ಚಿನ ಪಾಲುದಾರರು ಶ್ರೀ ಸಿದ್ಧಿವಿನಾಯಕ ಟ್ರೇಡರ್ಸ್.